ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ FDA, SDA, KPSCಯ ಸಿ ಗ್ರೂಪ್ ಹುದ್ದೆಗಳ ನೇಮಕಾತಿ, ಪೊಲೀಸ್ ನೇಮಕಾತಿಗಳಲ್ಲಿ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ಸರಿ ಉತ್ತರವನ್ನು ನೀಡಲಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮಾನವನಲ್ಲಿ ಉಪಾಪಚಯ ಪೀಠ ಇದಾಗಿದೆ. ಯಕೃತ್ತು ಮಾನವನ ಅತಿ ದೊಡ್ಡ ಗ್ರಂಥಿ. ಇದು 1.5 kg ತೂಕವಿದ್ದು ಕೆಂಪು ಕಂದು ಮಿಶ್ರಿತ ಬಣ್ಣವನ್ನು ಹೊಂದಿರುವ ತ್ರಿಕೋನಾಕಾರದ ಅಂಗ. 2 ಈಸ್ ದಿ ರೈಟ್ ಆನ್ಸರ್. ಭಾರತದ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಚದರ ಅಡಿ ಉಳ್ಳದ್ದು ಈ ಕೆಳಗಿನವುಗಳಲ್ಲಿ ಯಾವುದು? ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹಗಳು. ಭಾರತದ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹಗಳು ಅತಿ ಹೆಚ್ಚು ಚದರ ಅಡಿ ಉಳ್ಳದ್ದಾಗಿದೆ. ಇನ್ನು ದೆಹಲಿ 1483 ಚದರ ಕಿಲೋಮೀಟರ್, ಅಂಡಮಾನ್ ಮತ್ತು ನಿಕೋಬಾರ್ 8249 ಚದರ ಕಿಲೋಮೀಟರ್, ದಾದ್ರಾ ಮತ್ತು ನಗರ ಹವೇಲಿ 491 ಚದರ ಕಿಲೋಮೀಟರ್ ಹಾಗೂ ಚಂಡೀಗಢ 114 ಚದರ ಕಿಲೋಮೀಟರ್ ಹೊಂದಿದೆ. 2 ಈಸ್ ದಿ ರೈಟ್ ಆನ್ಸರ್. ಮುಲ್ಲಪೆರಿಯಾರ್ ಅಣೆಕಟ್ಟು ಯಾವ 2 ರಾಜ್ಯಗಳ ನಡುವಿನ ದೀರ್ಘಕಾಲದಿಂದ ಬಾಕಿಯಾಗಿ ಉಳಿದ ವಿಷಯವಾಗಿದೆ? ತಮಿಳುನಾಡು ಮತ್ತು ಕೇರಳ. ಮುಲ್ಲಪೆರಿಯಾರ್ ಅಣೆಕಟ್ಟು ವಿವಾದವು ತಮಿಳುನಾಡು ಮತ್ತು ಕೇರಳ ರಾಜ್ಯಗಳಿಗೆ ಸಂಬಂಧಿಸಿದೆ. ಈ ಅಣೆಕಟ್ಟನ್ನು ಕೇರಳದಲ್ಲಿ ಕಾರ್ಡಮಮ್ ಬೆಟ್ಟದ ಪೂರ್ವ ಘಟ್ಟಗಳಲ್ಲಿ ಇಡುಕಿ ಜಿಲ್ಲೆಯಲ್ಲಿ ನಿರ್ಮಿಸಲಾಗಿದೆ. ಇದನ್ನು ಸಮುದ್ರ ಮಟ್ಟದಿಂದ 881 ಮೀಟರ್ ಎತ್ತರದಲ್ಲಿ ಕಟ್ಟಲಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. ಸರಕುಗಳು ಮತ್ತು ಸೇವೆಗಳ ತೆರಿಗೆ GST ಸಭೆಯ ಅಧ್ಯಕ್ಷರು ಯಾರು? ಹಣಕಾಸಿನ ಸಚಿವರು. ಏಕರೂಪದ ಸಾಮಾನ್ಯ ತೆರಿಗೆ ಅನಿಸುವ GSTಯ 101ನೇ ತಿದ್ದುಪಡಿ ಕಾಯ್ದೆಯಲ್ಲಿ ಸಂಸತ್ತು ಮತ್ತು ರಾಜ್ಯ ಶಾಸನ ಸಭೆಗಳು ಅನುಮೋದಿಸಿವೆ. GSTಯು ಜುಲೈ 1, 2017ರಿಂದ ಚಲಾವಣೆಯಲ್ಲಿದೆ. ಇದರ ಸಭೆಯ ಅಧ್ಯಕ್ಷರು ಹಣಕಾಸಿನ ಸಚಿವರು. 3 ಈಸ್ ದಿ ರೈಟ್ ಆನ್ಸರ್. 1780ರಿಂದ 1784ರ ಮಂಗಳೂರು ಒಪ್ಪಂದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ನಿಜವಲ್ಲ? ಒಪ್ಪಂದ ಒಂದು ನೀತಿಯಾಗಿತ್ತು ಮತ್ತು ಬ್ರಿಟಿಷರಿಗೆ ಮಾನಸಿಕ ವಿಜಯವಾಗಿತ್ತು ಎಂಬ ಹೇಳಿಕೆ ನಿಜವಲ್ಲ. ಮೊದಲನೇ ಆಂಗ್ಲ ಮೈಸೂರು ಯುದ್ಧ 1767ರಿಂದ 1769. ಹೈದರಾಲಿ ಬ್ರಿಟಿಷರು ಹೈದರಾಲಿಗೆ ಜಯ. ಎರಡನೇ ಆಂಗ್ಲೋ ಮೈಸೂರು ಯುದ್ಧ 1780ರಿಂದ 84. ಟಿಪ್ಪು ಸುಲ್ತಾನ್ ಹೈದರನ್ನು ಸತ್ತ ಮೇಲೂ ಯುದ್ಧ ಮುಂದುವರೆಸಿದರು. ಟಿಪ್ಪು ಬ್ರಿಗೇಡಿಯರ್ ಮ್ಯಾಥ್ಯೂಸನ್ನ ಸೋಲಿಸಿ ಬಿದನೂರು ಮತ್ತು ಮಂಗಳೂರುಗಳನ್ನು ಹಿಡಿದನು. ಆದರೆ ಮುಂದಿನ ಪರಿಸ್ಥಿತಿಯ ಅರಿವಾಗಿ ಯುದ್ಧ ಅಂತ್ಯಗೊಳಿಸಲು ಟಿಪ್ಪು ಸುಲ್ತಾನನು ಮಾರ್ಚ್ 11, 1784ರಂದು ಬ್ರಿಟಿಷರೊಂದಿಗೆ ಮಂಗಳೂರು ಒಪ್ಪಂದಕ್ಕೆ ಸಹಿ ಹಾಕಿದನು. 4 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಹೊಯ್ಸಳ ಚಕ್ರವರ್ತಿ ವಿಷ್ಣುವರ್ಧನನಿಗೆ ಸಂಬಂಧಪಟ್ಟಂತೆ ಯಾವುದು ಸರಿಯಾಗಿದೆ? ವಿಷ್ಣುವರ್ಧನ ಮೂಲತಃ ಜೈನನಾಗಿದ್ದು ವೈಷ್ಣವ ಧರ್ಮಕ್ಕೆ ಪರಿವರ್ತಿತನಾದನು ಎಂಬ ಹೇಳಿಕೆ ಸರಿ. ಹೊಯ್ಸಳ ರಾಜವಂಶದ ಸ್ಥಾಪಕ ಸ್ಥಳ ವಿಷ್ಣುವರ್ಧನ ಹೊಯ್ಸಳ ವಂಶದ ಅತ್ಯಂತ ಶ್ರೇಷ್ಠ ಮತ್ತು ಪ್ರಖ್ಯಾತ ದೊರೆ. ಅವನು ಕ್ರಿಸ್ತಶಕ 1616ರಲ್ಲಿ ರಾಮಾನುಜಾಚಾರ್ಯರ ಧರ್ಮೋಪದೇಶಗಳಿಂದ ವೈಷ್ಣವ ಧರ್ಮವನ್ನು ಸ್ವೀಕರಿಸಿದ. ಇವನಿಗೆ ವೀರಗಂಗಾ, ತಲಕಾಡುಗೊಂಡ, ಸತ್ಯರತ್ನಾಕರ, ಸಾಹಸ ಭೀಮ, ಕಂಚಿಗೊಂಡ ಎಂಬಂತಹ ಹಲವಾರು ಬಿರುದುಗಳಿದ್ದವು. 2 ಈಸ್ ದಿ ರೈಟ್ ಆನ್ಸರ್. ಬೀದರ್ನಲ್ಲಿ ಪ್ರಸಿದ್ಧವಾದ ಮದರಸಾ ಸ್ಥಾಪಿಸಿದವರು ಯಾರು? ಮೊಹಮ್ಮದ್ ಗವಾನ್. ಮೊಹಮ್ಮದ್ ಗವಾನ್ ಪರ್ಷಿಯಾದ ಗವಾನ್ ಎಂಬಲ್ಲಿ ಸುಸಂಸ್ಕೃತ ಕುಟುಂಬದಲ್ಲಿ ಜನಿಸಿದನು. ಅವನು ಕೈರೋದಲ್ಲಿ ಶಿಕ್ಷಣ ಪಡೆದನು. ವಿದ್ಯಾಪ್ರೇಮಿಯಾದ ಮೊಹಮ್ಮದ್ ಗವಾನ್ 1472ರಲ್ಲಿ ಬೀದರ್ನಲ್ಲಿ ಗವಾನ್ ಮದರಸಾ ಎಂಬ ಕಾಲೇಜನ್ನು ನಿರ್ಮಿಸಿದನು. 2 ಈಸ್ ದಿ ರೈಟ್ ಆನ್ಸರ್. ಯಾವ ಅರಸರ ಕಾಲದಲ್ಲಿ ಚೀನಾದ ಬೌದ್ಧ ಯಾತ್ರಿ ಹುಯನ್ ಸಾಂಗ್ ಕರ್ನಾಟಕಕ್ಕೆ ಭೇಟಿ ನೀಡಿದನು? ಚಾಲುಕ್ಯರ ಸಾಮ್ರಾಜ್ಯದ 2ನೇ ಪುಲಕೇಶಿ. ಚೀನಾದ ಹುಯನ್ ಸಾಂಗ್ ಕ್ರಿಸ್ತಶಕ 641ರಲ್ಲಿ ಚಾಲುಕ್ಯರ ಸಾಮ್ರಾಜ್ಯದ 2ನೇ ಪುಲಕೇಶಿಯ ಕಾಲದಲ್ಲಿ ಕರ್ನಾಟಕಕ್ಕೆ ಭೇಟಿ ನೀಡಿದ್ದನು. ಅವನು ತನ್ನ ಸಿಯುಕಿ ಕೃತಿಯಲ್ಲಿ ಪುಲಕೇಶಿಯ ಪರಾಕ್ರಮ, ರಾಜನಿಷ್ಠೆ, ಜನತೆಯ ಉದಾರತೆಗಳನ್ನು ಹೊಗಳಿದ್ದಾನೆ. 1 ಈಸ್ ದಿ ರೈಟ್ ಆನ್ಸರ್. ಅಕ್ಬರ್ನ ವಿರುದ್ಧ ಧೈರ್ಯವಾಗಿ ಹೋರಾಡಿದ ಪ್ರಖ್ಯಾತ ರಾಣಿ ಚಾಂದ್ ಬೀಬಿಯು ಯಾವ ರಾಜ್ಯಕ್ಕೆ ಸೇರಿದವಳು? ಅಹಮದ್ ನಗರ. 1595ರಲ್ಲಿ
ಮೊಘಲರ ಸೇನಾನಿ ಅಬ್ದುಲ್ ರಹೀಂ ಮತ್ತು ಮುರಾದರು ಅಹಮದ್ ನಗರದ ಮೇಲೆ ದಾಳಿ ಮಾಡಿದರು. ವಿಧವೆ ಚಾಂದ್ ಬೀಬಿ ಅಹಮದ್ ನಗರವನ್ನು ರಕ್ಷಿಸಿದಳು. 1596ರಲ್ಲಿ ಮೊಘಲರು ಚಾಂದ್ ಬೀಬಿಯೊಡನೆ ಒಪ್ಪಂದ ಮಾಡಿ ಬಿಹಾರ್ ರಾಜ್ಯವನ್ನ ಪಡೆದುಕೊಂಡರು. 3 is the right answer. ಮಿಲ್ವಾಕಿ ಡೀಪ್, ಜಾವಾ ಟ್ರೆಂಚ್ ಮತ್ತು ಚಾಲೆಂಜರ್ ಡೀಪ್ಗಳ ನಡುವಿನ ಸಮಾನತೆ ಏನು? ಇವು ಕ್ರಮಬದ್ಧವಾಗಿ ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಸಮುದ್ರಗಳ ಅತಿ ಆಳವಾದ ಭಾಗಗಳು. 1 is the right answer. ಸಮುದ್ರದ ನೆಲದಿಂದ 1000 ಮೀಟರ್ಗಿಂತ ಎತ್ತರಕ್ಕೆ ಇರುವ ಸಬ್ಮೆರಿನ್ ಪರ್ವತ ಅಥವಾ ಶಿಖರವನ್ನು ಏನೆಂದು ಕರೆಯುತ್ತಾರೆ? ಸೀ ಮೌಂಟ್ಗಳು. ಸಮುದ್ರದ ನೆಲದಿಂದ 1000 ಮೀಟರ್ಗಿಂತ ಎತ್ತರಕ್ಕೆ ಇರುವ ಸಬ್ಮೆರಿನ್ ಪರ್ವತ ಅಥವಾ ಶಿಖರವನ್ನು ಸೀ ಮೌಂಟ್ ಎನ್ನುವರು. 2 is the right answer. ಈ ಕೆಳಗಿನವುಗಳಲ್ಲಿ ಬೆಚ್ಚಗಿನ ಪ್ರವಾಹ ಅಥವಾ ಹರಿವು ವಾರ್ಮ್ ಕರೆಂಟ್ ಯಾವುದು? ಕುರೋಶಿಯೋ ಕರೆಂಟ್. ಕುರೋಶಿಯೋ ಉತ್ತರ ಪೆಸಿಫಿಕ್ ಸಾಗರದ ಪಶ್ಚಿಮ ಭಾಗದಲ್ಲಿ ಉತ್ತರಕ್ಕೆ ಹರಿಯುವ ಬೆಚ್ಚಗಿನ ಸಾಗರದ ಪ್ರವಾಹವಾಗಿದೆ. ಇದು ಉತ್ತರ ಅಟ್ಲಾಂಟಿಕ್ ಮಹಾಸಾಗರದ ಗಲ್ಫ್ ಸ್ಟ್ರೀಮ್ ಅನ್ನು ಹೋಲುತ್ತದೆ. 3 is the right answer. ಈ ಕೆಳಗಿನ ಯಾವ ಸ್ಥಳದಲ್ಲಿ ಏಕೀಕರಣ ಸಭೆಯು ಸ್ಥಾಪಿಸಲ್ಪಟ್ಟಿತು? ಧಾರವಾಡ. 1916ರಲ್ಲಿ ಆಲೂರು ವೆಂಕಟರಾಯರು ಧಾರವಾಡದಲ್ಲಿ ಮಹಾನ್ ಸಂಸ್ಥೆಯಾದ ಕರ್ನಾಟಕ ಸಭಾವನ್ನು ಕರ್ನಾಟಕದ ಏಕೀಕರಣಕ್ಕಾಗಿ ಸ್ಥಾಪಿಸಿದರು. 1 is the right answer. ಮಳೆಯ ಹನಿಗಳು ದುಂಡಾಗಿರುವುದಕ್ಕೆ ಕಾರಣ ನೀರಿನ ಮೇಲ್ಮೈ ಒತ್ತಡ. ನೀರಿನ ಮೇಲ್ಮೈ ಒತ್ತಡದಿಂದ ಮಳೆಯ ಹನಿಗಳು ದುಂಡಾಗಿವೆ. 4 is the right answer. ಅಭಂಗಗಳು ಎಂಬ ಭಕ್ತಿಗೀತೆಗಳನ್ನು ರಚಿಸಿದವರು ಯಾರು? ಸಂತ ತುಕಾರಾಮ್. ಸಂತ ತುಕಾರಾಮರು ಮರಾಠ ಧರ್ಮದ ಪ್ರವಾದಿಯೂ ಮತ್ತು ಪ್ರಸಿದ್ಧ ಸಂತರೂ ಆಗಿದ್ದರು. ಅನೇಕ ಭಾವಪೂರ್ವಕವಾದ ಅಭಂಗಗಳನ್ನು ರಚಿಸಿ ಕೃಷ್ಣನ ಧ್ಯಾನದಲ್ಲಿ ಲೀನವಾಗುತ್ತಿದ್ದ ಮರಾಠಿ ಸಂತ. 2 is the right answer. ತೀರ್ಥಹಳ್ಳಿಗೆ ಅಂಬುತೀರ್ಥದಲ್ಲಿ ಉದ್ಭವಿಸುವ ನದಿ ಇದಾಗಿದೆ. ಶರಾವತಿ. ಶರಾವತಿ ನದಿಯು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥದಲ್ಲಿ ಹುಟ್ಟಿ ಪಶ್ಚಿಮಾಭಿಮುಖವಾಗಿ ಹರಿದು ಹೊನ್ನಾವರದ ಸಮೀಪ ಅರಬ್ಬಿ ಸಮುದ್ರವನ್ನ ಸೇರುತ್ತದೆ. 4 is the right answer. ವಾತಾವರಣದ ಒತ್ತಡವನ್ನು ಅಳೆಯಲು ಉಪಯೋಗಿಸುವ ಸಾಧನದ ಹೆಸರು ಬಾರೋಮೀಟರ್. ಲ್ಯಾಕ್ಟೋಮೀಟರ್ ಹಾಲಿನ ಸಾಂದ್ರತೆ, ಸ್ಪಿಗ್ಮೋಮಾನೋಮೀಟರ್ ರಕ್ತದ ಒತ್ತಡ, ಬ್ಯಾರೋಮೀಟರ್ ವಾತಾವರಣದ ಒತ್ತಡವನ್ನು ಅಳೆಯಲಿಕ್ಕೆ ಉಪಯೋಗಿಸುತ್ತಾರೆ. 3 is the right answer. ಕಾಂಕ್ರೀಟ್ ರೋಡ್ ಮೇಲೆ ನಡೆಯುವುದಕ್ಕಿಂತ ಮಂಜುಗಡ್ಡೆಯ ಮೇಲೆ ನಡೆಯಲು ಯಾರಿಗಾದರೂ ಕಷ್ಟಕರವೆನಿಸುತ್ತದೆ. ಏಕೆಂದರೆ ಮಂಜುಗಡ್ಡೆ ಮತ್ತು ಪಾದಗಳ ನಡುವಿನ ಘರ್ಷಣೆಯು ಕಾಂಕ್ರೀಟ್ ರಸ್ತೆ ಮತ್ತು ಪಾದಗಳ ನಡುವಿನ ಘರ್ಷಣೆಗಿಂತ ಕಡಿಮೆ ಇದೆ, ಹಾಗಾಗಿ ಕಷ್ಟವಾಗುತ್ತದೆ. 2 is the right answer. ಒಂದು ಹಡಗು ನದಿಯಿಂದ ಸಮುದ್ರಕ್ಕೆ ಪ್ರವೇಶಿಸಿದರೆ ಅದು ಎತ್ತರಕ್ಕೇರುತ್ತದೆ. 4 is the right answer. ಡಿಡಿಟಿಗೆ ಸಂಬಂಧಿಸಿದಂತೆ ಯಾವುದು ಸತ್ಯ? ಒಂದು ಸರಳ ಸಂಯುಕ್ತಗಳಾಗಿ ಒಡೆಯಲು ಸಾಧ್ಯವಿಲ್ಲದ ಮಲಿನಕಾರಿ. ಡಿಡಿಟಿ ಅಂದರೆ ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್. ಇದು ಇದರ ವಿಸ್ತೃತ ರೂಪ. 1839ರಲ್ಲಿ ಸ್ವೀಡನ್ ದೇಶದ ವಿಜ್ಞಾನಿ ಪೌಲ್ ಹರ್ಮನ್ ಮುಲ್ಲರ್ ಸಂಶೋಧಿಸಿದರು. ಡಿಡಿಟಿಯನ್ನು ಕೀಟನಾಶಕವಾಗಿ ಬಳಸುವರು, ಆದರೆ ಇದು ಜೈವಿಕ ವಿಘಟನೆಯಾಗದ ಒಂದು ಮಲಿನಕಾರಕ. 4 is the right answer. ಜೇನು ಸಾಕಾಣಿಕೆಯು ಕೆಳಗಿನದಕ್ಕೆ ಸಂಬಂಧಿಸಿದ ಜೀವಶಾಸ್ತ್ರದ ಒಂದು ಶಾಖೆಯಾಗಿದೆ. ಜೇನು ಸಾಕಾಣಿಕೆ ಜೇನ್ನೊಣಗಳ ಪಾಲನೆಯ ಅಧ್ಯಯನ. 2 is the right answer. ಜೀವಕೋಶದ ಶಕ್ತಿ ಕೇಂದ್ರ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಮೈಟೋಕಾಂಡ್ರಿಯಾ. ಜೀವಕೋಶದ ಶಕ್ತಿ ಕೇಂದ್ರ ಅಥವಾ ಶಕ್ತಿ ಗೃಹ ಅಂತೇಳಿ ಮೈಟೋಕಾಂಡ್ರಿಯಾಕ್ಕೆ ಕರೆಯುತ್ತಾರೆ. ಮೈಟೋಕಾಂಡ್ರಿಯಾ ಶಕ್ತಿ ಉತ್ಪಾದನಾ ಕೇಂದ್ರ. ಲೈಸೋಸೋಮ್ ಆತ್ಮಹತ್ಯಾ ಸಂಚಿ. ರೈಬೋಸೋಮ್ ಪ್ರೋಟೀನ್ ಕಾರ್ಖಾನೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಪೋಷಕಾಂಶಗಳ ಸಾಗಾಣಿಕೆ. ಸೆಂಟ್ರಿಯೋಲ್ ಕೋಶ ವಿಭಜನೆಗೆ ಸಹಕಾರಿ. ಗಾಲ್ಗಿ ಸಂಕೀರ್ಣ ಕಿಣ್ವಗಳ ಉತ್ಪಾದನೆ. ಪ್ಲಾಸ್ಟಿಡ್ಗಳು ಬಣ್ಣ ಹಾಗೂ ದ್ಯುತಿ ಸಂಶ್ಲೇಷಣೆಗೆ ಮುಖ್ಯ. ಇವೆಲ್ಲವೂ ಕೂಡ ಜೀವಕೋಶದಲ್ಲಿರುವಂತಹ ಕಣದಂಗಗಳು ಅಂದರೆ ಆರ್ಗನೆಲ್. 1 is the right answer. ರೆಟನಾಲ್ ಎಂಬುದು ಇದರ ಇನ್ನೊಂದು ಹೆಸರು. ವಿಟಮಿನ್ ಎ. ವಿಟಮಿನ್ ಎ ಇದರ ವೈಜ್ಞಾನಿಕ ಹೆಸರು ಎಕ್ಸೆರೋಪ್ರೋಲ್ ರೆಟನಾಲ್. ಇದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಇದರ ಕೊರತೆಯಿಂದ ಇರುಳುಗುರುಟುತನ ಅಂದರೆ ಎಕ್ಸಿರೋಫ್ಥಾಲ್ಮಿಯಾ ರೋಗ ಬರುತ್ತದೆ. 2 is the right answer.
ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಯು ಕಿತ್ತಳೆ ನಾಡು ಎಂತಲೂ ಕರೆಸಿಕೊಂಡಿದೆ? ಕೊಡಗು. ಕೊಡಗು ಜಿಲ್ಲೆಗೆ ಭಾರತದ ಸ್ಕಾಟ್ಲ್ಯಾಂಡ್ ಎಂದು ಕರೆಯುವರು. ದಕ್ಷಿಣ ಕಾಶಿ ಎನಿಸಿಕೊಂಡಿರುವ ಭಾಗಮಂಡಲದ ಭಾಗಂಡೇಶ್ವರ ಕೊಡಗಿನ ಪವಿತ್ರ ಯಾತ್ರಾ ಸ್ಥಳ. ಕೊಡಗು ಜಿಲ್ಲೆಯನ್ನು ಕಿತ್ತಳೆ ನಾಡು ಎಂತಲೂ ಕರೆಯುತ್ತಾರೆ. 3 is the right answer. ಕೆಳಗಿನವುಗಳಲ್ಲಿ ಯಾವುದು ಸಿಂಧೂ ಕಣಿವೆ ನಾಗರಿಕತೆಯ ಅತ್ಯಂತ ದೊಡ್ಡ ನಗರವಾಗಿತ್ತು? ಮೊಹೆಂಜದಾರೋ. ಮೊಹೆಂಜದಾರೋ ಅತ್ಯಂತ ದೊಡ್ಡ ನಗರ. ಇದು ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಲಾರ್ಕಾ ಜಿಲ್ಲೆಯಲ್ಲಿದೆ. ಸಿಂಧ್ ಭಾಷೆಯಲ್ಲಿ ಮೊಹೆಂಜದಾರೋ ಎಂದರೆ ಮಡಿದವರ ದಿಬ್ಬ ಎಂದರ್ಥ. ಇದನ್ನು 1922ರಲ್ಲಿ R.D. ಬ್ಯಾನರ್ಜಿ ಪತ್ತೆ ಮಾಡಿದರು. 4 is the right answer. ಜೈನ ಧರ್ಮದ ಪ್ರಥಮ ತೀರ್ಥಂಕರರು ಯಾರು? ವೃಷಭನಾಥ. ಜೈನ ಧರ್ಮವು ಒಟ್ಟು 24 ತೀರ್ಥಂಕರರನ್ನ ಹೊಂದಿದೆ. ಮೊದಲನೇ ತೀರ್ಥಂಕರನೇ ವೃಷಭನಾಥ. ಇವರು ಜೈನ ಧರ್ಮದ ಸ್ಥಾಪಕರು. ಎರಡನೇ ತೀರ್ಥಂಕರ ಅಜಿತನಾಥ, 22ನೇ ತೀರ್ಥಂಕರ ಸೋಮನಾಥ, 23ನೇ ತೀರ್ಥಂಕರ ಪಾರ್ಶ್ವನಾಥ ಹಾಗೂ 24ನೇ ತೀರ್ಥಂಕರ ಮಹಾವೀರ. ಇವರನ್ನು ಜೈನ ಧರ್ಮದ ಉದ್ಧಾರಕ ಅಂತ ಕರೀತಾರೆ. 4 is the right answer. ಅಶೋಕನ ಯಾವ ಶಾಸನವು ಕಳಿಂಗದ ಮೇಲೆ ಆತನ ವಿಜಯವನ್ನು ವರ್ಣಿಸುತ್ತದೆ? 13ನೇ ಶಾಸನ. ಕಳಿಂಗ ಯುದ್ಧವು ಕ್ರಿಸ್ತಪೂರ್ವ 261ರಲ್ಲಿ ಅಶೋಕ ಮತ್ತು ಕಳಿಂಗರ ನಡುವೆ ನಡೆಯಿತು. ಕ್ರಿಸ್ತಪೂರ್ವ 261ರಲ್ಲಿ ಧೌಳಿ ಬಳಿ ಭೀಕರ ಕದನ ನಡೆಯಿತು. ಕಳಿಂಗರು ಸೋತರು. ಯುದ್ಧದಲ್ಲಿ ಅಪಾರ ರಕ್ತಪಾತ ಹರಿಯಿತು. ಈ ಯುದ್ಧ ಪ್ರಸ್ತಾಪವನ್ನು ಅಶೋಕನ 13ನೇ ಶಿಲಾಶಾಸನದಲ್ಲಿ ವಿವರಿಸಲಾಗಿದೆ. 3 is the right answer. ಕೆಳಗಿನವುಗಳಲ್ಲಿ ಯಾವುದು ಸತ್ಯ? ಶಂಕರಾಚಾರ್ಯರು ಅದ್ವೈತವಾದವನ್ನು ಪ್ರತಿಪಾದಿಸಿದರು ಎಂಬಂತಹ ಹೇಳಿಕೆ ಸತ್ಯ. ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು. ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತದ ಪ್ರತಿಪಾದಕರು. ಬಸವಣ್ಣ ಶಕ್ತಿ ವಿಶಿಷ್ಟಾದ್ವೈತವಾದರೆ ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರು. 1 is the right answer. ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ್ದ ಇಟಲಿಯ ಪ್ರವಾಸಿಗ ಯಾರು? ನಿಕೊಲೋ ಕಾಂಟಿ. ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರು ನಿಕೊಲೋ ಕಾಂಟಿ ಇಟಲಿ ದೇಶ, ಅಬ್ದುಲ್ ರಜಾಕ್ ಪರ್ಷಿಯಾ, ನಿಕಿಟಿನ್ ರಷ್ಯಾ, ಡುರೆಟ್ ಬಾರ್ಬೋಸಾ ಪೋರ್ಚುಗಲ್. ಸೊ 1 is the right answer. 1969ರಲ್ಲಿ ಎಷ್ಟು ಬ್ಯಾಂಕುಗಳು ರಾಷ್ಟ್ರೀಕರಣಗೊಂಡವು? 14. 1969 ಜುಲೈ 9ರಂದು ಪ್ರಧಾನಿ ಇಂದಿರಾ ಗಾಂಧಿಯವರು ದೇಶದಲ್ಲಿ 50 ಕೋಟಿಗಿಂತ ಹೆಚ್ಚು ಬಂಡವಾಳ ವ್ಯವಹಾರ ಹೊಂದಿದ 14 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣಗೊಳಿಸಿದರು. ಈ ಸಂದರ್ಭದಲ್ಲಿ LK ಝಾ ಗವರ್ನರ್ ಆಗಿದ್ದರು. 1980 ಏಪ್ರಿಲ್ 15ರಂದು 200 ಕೋಟಿಗಿಂತ ಹೆಚ್ಚು ಬಂಡವಾಳ ಹೊಂದಿದ 6 ಬ್ಯಾಂಕ್ಗಳನ್ನು ಇಂದಿರಾ ಗಾಂಧಿಯವರು ಮತ್ತೆ ರಾಷ್ಟ್ರೀಕರಣಗೊಳಿಸಿದರು. ಈ ಸಂದರ್ಭದಲ್ಲಿ IG ಪಟೇಲ್ ಗವರ್ನರ್ ಆಗಿದ್ದರು. 3 is the right answer. ಜಾಗತಿಕ ಯೋಗ ದಿನವನ್ನು ಯಾವ ವರ್ಷದಿಂದ ಆಚರಿಸಲಾಗುತ್ತಿದೆ? 2015. ವಿಶ್ವಸಂಸ್ಥೆಯು ತನ್ನ ಸಾಮಾನ್ಯ ಸಭೆಯಲ್ಲಿ ಯೋಗ ಅಂತಾರಾಷ್ಟ್ರೀಯ ದಿನವನ್ನು ಸರ್ವಾನುಮತದಿಂದ ಘೋಷಿಸಿತು. ಜೂನ್ 21 ಉತ್ತರ ಗೋಳಾರ್ಧದಲ್ಲಿ ವರ್ಷದ ಉದ್ದ ದಿನವಾಗಿದೆ. ಹಾಗಾಗಿ ಇದನ್ನು ಅಂತಾರಾಷ್ಟ್ರೀಯ ಯೋಗ ದಿನವೆಂದು 2015ರಿಂದ ಪ್ರತಿ ವರ್ಷ ಆಚರಿಸಲಾಗುತ್ತಿದೆ. 4 is the right answer. ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜ್ಗುರು ಇವರು ಈ ಕಾರಣಕ್ಕಾಗಿ ನೇಣಿಗೇರಿಸಲ್ಪಟ್ಟರು. ಲಾಹೋರ್ ಒಳಸಂಚು. ಲಾಹೋರ್ ಒಳಸಂಚು ಲಾಹೋರ್ನ ಪಿತೂರಿ ಕೇಸಿನ ಅಪರಾಧಿಗಳೆಂದು ಆಪಾದಿಸಿ ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜ್ಗುರು ಅವರನ್ನು ಮಾರ್ಚ್ 23, 1931ರಂದು ಲಾಹೋರ್ ಜೈಲಿನಲ್ಲಿ ಗಲ್ಲಿಗೇರಿಸಲಾಯಿತು. 3 is the right answer. ಈ ಕೆಳಗಿನ ಸಂಘಟನೆಗಳಲ್ಲಿ ಯಾವುದು ಸೈಮನ್ ಆಯೋಗವನ್ನು ಬಹಿಷ್ಕರಿಸಿತು? ಎ ಕಾಂಗ್ರೆಸ್, ಬಿ ಮುಸ್ಲಿಂ ಲೀಗ್, ಸಿ ಹಿಂದೂ ಮಹಾಸಭಾ. ABC ಸೈಮನ್ ಆಯೋಗವನ್ನು ಬಹಿಷ್ಕರಿಸಿದ್ದು. ಇವು ಮೂರೂ ಕೂಡ ಭಾರತ ಸ್ವಾತಂತ್ರ್ಯ ಪಡೆಯಲು ಎಷ್ಟು ಯೋಗ್ಯ ಎಂದು ಅಧ್ಯಯನ ಮಾಡಲು 1927 ನವೆಂಬರ್ನಲ್ಲಿ ಸೈಮನ್ ಅಧ್ಯಕ್ಷತೆಯಲ್ಲಿ 7 ಜನ ಬ್ರಿಟಿಷ್ ಸದಸ್ಯರ ಒಳಗೊಂಡ ಆಯೋಗ ರಚಿಸಿ ಕಳುಹಿಸಿತು. 1927 ಫೆಬ್ರವರಿ 3ರಂದು ಈ ಆಯೋಗ ಬಾಂಬೆಗೆ ಬಂದಿಳಿಯಿತು. ಭಾರತೀಯ ಪ್ರಾತಿನಿಧ್ಯವಿಲ್ಲದ ಈ ಆಯೋಗವನ್ನು ಈ ಮೂರು ಬಹಿಷ್ಕರಿಸಿದವು. 1 is the right answer. ಗಾಂಧೀಜಿ ಅಧ್ಯಕ್ಷತೆ ವಹಿಸಿದ್ದ ಏಕಮಾತ್ರ ವಾರ್ಷಿಕ ಕಾಂಗ್ರೆಸ್ ಅಧಿವೇಶನ ಯಾವುದು? ಬೆಳಗಾವಿ ಅಧಿವೇಶನ 1924.
1924 ಡಿಸೆಂಬರ್ 21ರಂದು ಸಮಾವೇಶಗೊಂಡ ಅಖಿಲ ಭಾರತ ಕಾಂಗ್ರೆಸ್ಸಿನ ಬೆಳಗಾವಿ ಅಧಿವೇಶನದ ಅಧ್ಯಕ್ಷತೆಯನ್ನ ಗಾಂಧೀಜಿ ವಹಿಸಿದ್ದರು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸ್ಥಾಪಕರು ಹಾಗೂ ಅದರ ಪ್ರಥಮ ಅಧ್ಯಕ್ಷರು ಆದ ಗಂಗಾಧರ ರಾವ್ ದೇಶಪಾಂಡೆ ಈ ಅಧಿವೇಶನದ ರೂವಾರಿ. 2 is the right answer. ಕರ್ನಾಟಕ ಸಂಗೀತ ಪಿತಾಮಹ ಯಾರು? ಪುರಂದರದಾಸರು. ಪುರಂದರದಾಸರು 15ನೇ ಶತಮಾನದ ಕವಿ. ಇವರ ಅಂಕಿತ ನಾಮ ಪುರಂದರ ವಿಠಲ. ಇವರಿಗೆ ಕರ್ನಾಟಕ ಸಂಗೀತ ಪಿತಾಮಹ ಎಂಬ ಬಿರುದಿದೆ. ಇವರು ಬ್ರಾಹ್ಮಣ ವರ್ಗದವರು. ತಂದೆ ಪುರಂದರ ಗಡದವರಪ್ಪ. ಸ್ಥಳ ಪುರಂದರಗಡ. 2 is the right answer.